ಏನಮ್ಮ ವಿಷಯ? ಅದೇ ಅಣ್ಣ, ಆದಿ ಮದ್ವೆ ಮಾಡೋದ್ರ ಬಗ್ಗೆ ಹೇಳಿದ್ನಲ್ಲ, ನೆನ್ಪಿದ್ಯಾ? ಅಫ್ಕೋರ್ಸ್ ನೆನ್ಪಿದ್ಯಮ್ಮ. ಜೊತೆಗೆ ಅವನ ಅಷ್ಟು ಸುಲಭಕ್ಕೆ ಮದುವೆಗೆ ಒಪ್ಪೋದಿಲ್ಲ ಅಂತಲೂ ಹೇಳಿದ್ದೀನಿ. ಕಡಿಮೆ ಅಂದ್ರೂ ಒಂದೊಂದು ಫೈಲ್ಗೆ 15 ನಿಮಿಷ ಬೇಕು. ಇನ್ನು ಇಷ್ಟೊಂದು ಫೈಲ್ಗೆ ದಿನ ಎಲ್ಲ ಇದರಲ್ಲೇ ಕಳ್ದು ಹೋಗುತ್ತೋ ಏನೋ. ಆದ್ರೂ ಪರವಾಗಿಲ್ಲ, ಇಲ್ಲೇನಾಗ್ತದೆ ಅಂತ ಮೊದಲು ತಿಳ್ಕೊಂಡ್ರೇನೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಮೇಡಮ್, ನೀವು ತಪ್ಪು ತಿಳ್ಕೊಳ್ಳೋಣ ಅಂದ್ರೆ ಒಂದು ಮಾತು ಕೇಳಿ. ನೀವು ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ ಮೇಡಮ್? ನಿಮ್ಗೆ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ? ಏನಿಲ್ಲ ಮೇಡಮ್, ನೀವು ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ಇಷ್ಟು ಗಮನ ಕೊಟ್ಟು ಕೆಲಸ ಮಾಡ್ತಿರಲ್ಲ, ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಅಷ್ಟೇ. ಇದಕ್ಕಿಂತ ಮುಂಚೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಓ, ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರಾ ಮೇಡಮ್? ಇಲ್ಲ, ಮನೆ ಮ್ಯಾನೇಜ್ಮೆಂಟ್. ಅರ್ಥ ಆಗಿಲ್ಲ ಮೇಡಮ್. ಅಂದ್ರೆ ಇಷ್ಟು ದಿನ ಮನೇಲಿ ಅಡಿಗೆ ಮಾಡ್ಕೊಂಡು, ಮಕ್ಳು ಬಟ್ಟೆ ವಾಶ್ ಮಾಡ್ಕೊಂಡು, ಅವ್ರನ್ನ ನೋಡ್ಕೊಂಡು, ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಅಂದ್ರೆ ಹೌಸ್ ವೈಫಾ ಮೇಡಮ್? ಅದ್ಯಾಕೆ ಹೌಸ್ ವೈಫಾ ಅಂತ ಮೂಗು ಮುರಿತಿದ್ದೀರಾ? ಒಬ್ಬ ಗೃಹಿಣಿ ಆದವಳಿಗೆ ಮನೆಯಲ್ಲಿರೋ ಪ್ರತಿಯೊಂದು ಮಾಹಿತಿನೂ ಗೊತ್ತಿರುತ್ತೆ. ಮನೇಲಿರೋರ್ಗೆಲ್ಲ ಯಾರಿಗೆ ಏನ್ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅಡಿಗೆ ಮಾಡ್ತಾಳೆ. ಅಡಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಅವ್ರ ಮನೆಗೆ ವಾಪಸ್ ಬಂದ್ಮೇಲೆ ಅವ್ರ ಡಬ್ಬಿ ತೆಗೆದು ನೋಡ್ತಾಳೆ. ಅಕಸ್ಮಾತ್ ಡಬ್ಬಿಲಿ ಏನಾದ್ರೂ ಉಳ್ದಿದ್ರೆ, ಓ, ನಾನ್ ಮಾಡಿರೋ ಅಡಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ, ಅದನ್ನ ಚೆನ್ನಾಗಿ ಹೇಗ್ ಮಾಡೋದು ಅಂತ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾಳೆ. ಅದೇ ರೂಲು ಇಲ್ಲೂ ಅಪ್ಲೈ ಆಗುತ್ತಷ್ಟೆ. ಆದ್ರೂ ಮೇಡಮ್, ಇಷ್ಟೊಂದೆಲ್ಲ ಓದ್ಕೊಂಡು ಹೌಸ್ ವೈಫ್ ಆಗಿದ್ದೀರಾ? ಯಾರು ಹೇಳಿದ್ದು ಅಷ್ಟೊಂದೆಲ್ಲ ಓದಿದೀನಿ ಅಂತ? ಮತ್ತೆ ನಿಮ್ ಕ್ವಾಲಿಫಿಕೇಶನ್ ಏನ್ ಮೇಡಮ್? 10th ಪಾಸ್ ಆಗಿದ್ದೀನಿ. 10th ಪಾಸಾ? ಯಾಕೆ? ಏನಿಲ್ಲ ಮೇಡಮ್. ಸ್ವಲ್ಪ ಬೇಗ ತಂದ್ಬಿಡಿ. ಸರಿ. ಅಲ್ಲ, ಇವ್ರು ಬರೀ 10th ಪಾಸ್ ಮಾಡಿ ಇಷ್ಟೊಳ್ಳೆ ಕೆಲಸ ತಗೊಳಕ್ ಹೇಗ್ ಸಾಧ್ಯ? ನಾನು ಡಿಗ್ರಿ ಓದಿ ಇಲ್ಲಿ ಬರೀ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಇದು ಹೇಗ್ ಸಾಧ್ಯ ಅಂತ. ಅರೆ ಶ್ರೇಷ್ಠ, ಏನ್ ಹೀಗ್ ಕೂತಿದ್ಯಾ? ಆಫೀಸ್ಗೆ ಹೋಗೋ ಯೋಚನೆ ಇಲ್ವಾ ನಿನ್ಗೆ? ಜೇನ್ ತಾಂಡವ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೆನ್ನೆ ನಿನ್ ಮುಂದೆನೆ ತಾನೇ ಮ್ಯಾನೇಜರ್ ಕಾಲ್ ಮಾಡಿ ಕೆಲ್ಸಕ್ಕೆ ರಿಸೈನ್ ಮಾಡ್ನಲ್ಲ. ಏನ್ ಹೀಗ್ ಹೇಳ್ತಿದ್ಯಾ ಶ್ರೇಷ್ಠ? ನೆನ್ನೆ ಏನೋ ಕೋಪದಲ್ಲಿ ಮಾತಾಡಿದ್ದಕ್ಕೆ ನೀನ್ ಅದನ್ನೇ ನಿಜ ಮಾಡಕ್ ಹೊರಟಿದ್ಯಲ್ಲ. ನಿನ್ಗೆ ಏನ್ ಹೇಳ್ಬೇಕು ಹೇಳು? ಹೇಳಕ್ ಏನಿದೆ ತಾಂಡವ್? ನೆನ್ನೆ ರಾತ್ರಿವರೆಗೂ ಕೆಲ್ಸ ಬಿಡು ಬಿಡು ಅಂತಿದ್ದೆ. ಈಗ ನೋಡಿದ್ರೆ ಆಫೀಸ್ ಹೋಗು ಅಂತಿದ್ಯಾ. ಏನಾಗಿದೆ ನಿನ್ಗೆ? ಶ್ರೇಷ್ಠ, ನಿನ್ ಮೂಗಿನ ನೇರಕ್ಕೆ ನಿರ್ಧಾರ ತಗೊಂಡು ತೊಂದರೆಗೆ ಸಿಕ್ಕಾಕೋಬೇಡ. ಅಲ್ಲ, ನಿನ್ ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯಾ? ಹ್ಯಾವ್ ಯು ಗಾನ್ ಮ್ಯಾಡ್? ಓಹೋ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನ್ ಸರ್, ರಾತ್ರಿ ತಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀರಾ? ಗುಡ್, ಚೆನ್ನಾಗಿದೆ. ಯಾಕೆ ನಾನು ಕೆಲಸ ಬಿಡಬಾರ್ದು? ನಾನ್ ಕೆಲ್ಸಕ್ಕೆ ಹೋದ್ರೆ ಅದೇ ನೆಪ ಮಾಡ್ಕೊಂಡು ನೀನ್ ಆಫೀಸ್ಗೆ ಹೋಗ್ಬೋದು. ನೀನ್ ಎಕ್ಸ್ ವೈಫ್ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತನಾ? ಶ್ರೇಷ್ಠ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನ್ ಯಾಕೆ ಹೋಗಿ ಎಮ್ಮೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ? ಅವ್ಳ ಮುಖ ನೋಡಿದ್ರೆ ಇರಿಟೇಟ್ ಆಗತ್ ನನ್ಗೆ. ಅವ್ಳ ವಾಯ್ಸ್ ಕೇಳ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಅದಕ್ಕೆ ಅಂತ ತಾನೇ ಅವ್ಳಿಗೆ ಲೀಗಲ್ ಆಗಿ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನ ಮದ್ವೆ ಆಗಿದ್ದು. ಹೋಗಿ ಮತ್ತೆ ಅವನ ಜೊತೆ ಯಾಕೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಲಿ? ಪಾಪ ನೀನ್ ಮಾಡಲ್ಲ ತಾಂಡವ್. ಈ ಆಫೀಸ್ ಅಲ್ಲಿ ಸಿಚುವೇಶನ್ಗಳಿದಾವಲ್ಲ, ಅವು ಈ ಬಾಗಿನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋ ತರ ಮಾಡುತ್ತೆ. ಆಗ ನೀನ್ ಹೆಲ್ಪ್ಲೆಸ್ ಆಗ್ತೀಯಾ, ನೀನ್ ಅವಳ ಜೊತೆ ಕೆಲಸ ಮಾಡ್ತೀಯಾ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಶ್ರೇಷ್ಠ. ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಅಷ್ಟೇ. ಆತರ ಎಲ್ಲ ಏನೂ ಆಗಲ್ಲ. ಅಂದ್ರೆ ನಿನ್ ಕೆಲ್ಸ ಬಿಡ್ತಿಲ್ಲ ಅಲ್ವಾ? ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ, ನನಗ್ ನಾನೇ ಹೊಡ್ಕೋಬೇಕು. ನನ್ ಮಾತಾಡ್ತಿದ್ರೆ ಮುಖ ತಿರ್ಗಿಸ್ಕೊಂಡು ಹೋಗ್ತೀಯಲ್ಲ, ನನ್ ಜೊತೆ ಮಾತಾಡೋದಕ್ಕೂ ಕಷ್ಟ ಆಗ್ತಿದ್ಯಾ ಅಲ್ವಾ ನಿನ್ಗೆ? ಆಫೀಸಲ್ಲಿ ಒಂದ್ ಹಳೆ ಹೆಂಡತಿ ಬಂದು ಇವ್ನ ಪಕ್ಕದಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾಳೆ. ಅವಾಗ ಇವ್ನು ಏನೂ ಮಾಡಲ್ಲ. ಯಾಕೆ ಹೇಳು? ಇವ್ನು ಹೆಲ್ಪ್ಲೆಸ್. ಆಮೇಲೆ ಬಂದು ಹೇಳ್ತಾನೆ, ನಾವಿಬ್ರು ಒಂದೇ ಟೀಮ್ ಶ್ರೇಷ್ಠ, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೇಕು, ಬ್ಲಾ 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 ಅಂತ. ಅವಾಗ ನಾನು ಏನೇ ಹೇಳಕ್ ಹೋದ್ರು, ಶ್ರೇಷ್ಠ, ದಿಸ್ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್, ನಾನು ಇದನ್ನ ಬಿಡೋಕ್ಕಾಗಲ್ಲ ಅಂತ ಹೇಳಿ ತಪ್ಪಿಸ್ಕೊಬಿಡ್ತೀಯ.
ಇದನ್ನ ನೀನ್ ಅಭ್ಯಾಸ ಮಾಡ್ಕೊಬಿಟ್ಟಿದ್ಯಾ ತಾಂಡವ್. ಇಡೀ ಜಗತ್ತಲ್ಲಿ ನೀನ್ ಒಬ್ನೇ ಕೆಲಸ ಮಾಡೋದು, ಇದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ನಿನ್ಗೆ. ಇನ್ನು ಆ 3rd ಕ್ಲಾಸ್ ಭಾಗ್ಯ ಇದನ್ನೆಲ್ಲ ಬುದ್ಧಿ ಇಲ್ದೆ ಮಾಡಿರೋದಲ್ಲ, ಬುದ್ಧಿ ಉಪಯೋಗಿಸಿ ಪ್ಲಾನ್ ಮಾಡಿರೋದು. ಇನ್ನು ಅವಳ ಆದಿಯವ್ರನ್ನ ಪರಿಚಯ ಮಾಡ್ಕೊಂಡಿರೋದು, ಅವ್ರ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು, ಇದೆಲ್ಲ ಬೇಕಂತಾನೆ, ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಅವ್ಳು ಮಾಡಿರೋದು. ನನಗ್ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಅವಳಿಗಿದೆ. ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ದಾಳ? ಇದು ಬಿಟ್ಟು ಬೇರೆ ಉದ್ದೇಶ ಏನಿದೆ ಅವಳಿಗೆ? ಇಷ್ಟು ದಿನ ಅದ್ ಯಾವ್ದೋ ಅಡ್ಗೆ ಕೆಲಸ ಮಾಡ್ಕೊಂಡಿದ್ದಲ್ಲ, ಮಾಡ್ಕೊಂಡು ಮುಚ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತಲ್ವಾ. ಆದ್ರೆ ನನಗ್ ತೊಂದರೆ ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಆದಿಯವ್ರ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಲ್ವಾ? ಮತ್ತೆ ಮತ್ತೆ ನನ್ ಬದುಕಲ್ ಬಂದು ಕಾಟ ಕೊಡ್ತಿದ್ಯಲ್ಲ. ಇಷ್ಟು ದಿನ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಇನ್ ಮುಗಿತು ಭಾಗ್ಯ, ನನ್ ಪೇಷನ್ಸ್ ಮೀರೋಗಿದೆ. ಇನ್ನ ಈ ಶ್ರೇಷ್ಠ ಪವರ್ ಏನು ಅಂತ ತೋರ್ಸೋ ಕಾಲ ಬಂದಿದೆ. ಇಷ್ಟು ದಿನ ನೀನ್ ಕೊಟ್ಟಿರೋ ತೊಂದ್ರೆಗೆ 1ಕ್ಕೆ 10ರಷ್ಟು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಶ್ರೇಷ್ಠನೇ ಅಲ್ಲ. ಇಷ್ಟು ದಿನ ನಡೆದಿತ್ತು ಆಟ, ಇನ್ನು ಮುಂದೆ ನಡೆಯೋದು ಯುದ್ಧ. ರೆಡಿಯಾಗಿರು ಭಾಗ್ಯ, ನಾನು ಹೊಡ್ತಾ ತಡ್ಕೊಳ್ಳೋದಕ್ಕೆ. ಹಾಯ್ ಭಾಗ್ಯ ಮೇಡಮ್, ಮೇ ಕಮ್ ಇನ್? ಅಯ್ಯೋ ಆದಿವ್ರೆ, ಬನ್ನಿ ಬನ್ನಿ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದೇನ್ ಆದಿವ್ರೆ, ಹೊಸದಾಗಿ ಮೇಡಮ್ ಅಂತೆಲ್ಲ ಕರಿತಿದ್ದೀರಾ? ಅಯ್ಯೋ, ನಿಮ್ ಪೊಸಿಷನ್ ಏನ್ ಕಡಿಮೆ ಪೊಸಿಷನ್? ಫುಲ್ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ಲ. ಆದಿವ್ರೆ, ಈ ಕೆಲಸ ನನಗ್ ಸಿಕ್ಕಿರೋದೇ ನಿಮ್ಮಿಂದ. ನನ್ನಿಂದ ಅಲ್ಲ, ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತೆ ನೀವು ಇಂಟರ್ವ್ಯೂನಲ್ಲಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿರೋದ್ರಿಂದ. ಏನೇ ಆದ್ರೂ ಆದಿವ್ರೆ, ರೆಫರ್ ಮಾಡಿದ್ ನೀವೇ ತಾನೆ. ರೆಫರ್ ಮಾಡಿದವ್ರು ಎಲ್ರಿಗೂ ಕೆಲಸ ಸಿಗಲ್ಲ ಭಾಗ್ಯ, ಯೋಗ್ಯತೆ ಇರೋರು ಮಾತ್ರ ಕೆಲಸ ಸಿಗುತ್ತೆ. ನೀವ್ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಆದಿವ್ರೆ. ಪ್ರಯತ್ನ ಜೋರಾಗೆ ನಡೀತಾ ಇದೆ. ಫೈಲ್ಗಳು ರಾಶಿ ನೋಡ್ತಾ ಇದ್ರೆ ಕೆಲಸ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದು. ಇದೆಲ್ಲ ಯಾವ ಫೈಲ್ಸು? ಏನು ಅಂತ ನನ್ಗೂ ಗೊತ್ತಿಲ್ಲ ಆದಿವ್ರೆ, ಆದ್ರೆ ಇದ್ರಲ್ಲಿ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಇದೆ ಅನ್ನೋದಂತೂ ಗೊತ್ತು. ಹಲೋ ಭಾಗ್ಯ, ಯಾಕೆ ಮೌನ? ಏನಿಲ್ಲ ಆದಿವ್ರೆ, ಈಗಷ್ಟೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ಏನು ಎತ್ತ ಅಂತೆಲ್ಲ ತಿಳ್ಕೊಂಡ್ರೆ ಮುಂದೆ ಇದನ್ನೆಲ್ಲ ಹೇಗ್ ನಿಭಾಯಿಸ್ಬೇಕು ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇ. ಗುಡ್, ವೆರಿ ಗುಡ್. ಕೆಲಸ ಮಾಡೋಕ್ ಮುಂಚೆ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆದ್ರೆ ಸರಿ, ನೀವೇನು ಇದ್ದಕ್ಕಿದ್ದಾಗೆ ಈ ಕಡೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರಬಾರ್ದಾ? ಅಯ್ಯೋ, ನಿಮಗ್ ಬರ್ಬೇಡಿ ಅಂತ ನಾನ್ ಹೇಳಕ್ಕಾಗತ್ತಾ? ನಿಮ್ ಸಂಸ್ಥೆನಲ್ವಾ? ಇಲ್ಲೇ ಒಂದು ಸೈಟ್ ವಿಸಿಟ್ ಇತ್ತು, ಹಾಗೆ ಇಲ್ಲೂ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಬಂದೆ. ಇಲ್ಲಿರೋ ಮಕ್ಕಳನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಲ್ವಾ. ಮೇಡಮ್, ಏನ್ ಪುಟ, ಬಾ ಒಳಗ್ ಬಾ, ಬಾ ಈ ಕಡೆ ಬಾ. ಏನ್ ಪುಟ? ನಾನ್ ನಿಮ್ಗೇನೋ ಕೊಡ್ಬೇಕು. ಏನು ಏನಿದು? ಎಷ್ಟ್ ಚೆನ್ನಾಗಿದೆ ಪುಟ, ನೀವೇ ಮಾಡಿದ್ದ? ಇದ್ ನಾನು, ಇದ್ ನೀವು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಪುಟಿ, ನನಗ್ ತುಂಬಾ ಇಷ್ಟ ಆಯ್ತು. ಇದಾಗಿದ್ರೆ ನೀವೇ ಇಟ್ಕೊಳ್ಳಿ, ಇದು ನನ್ನ ಕಡೆಯಿಂದ ಗಿಫ್ಟ್. ಪುಟ, ಎಷ್ಟ್ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಗೊತ್ತಾ? ಎಲ್ ಕಲ್ತೆ ಇದನ್ನ? ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ತಿದ್ದು. ಹೌದಾ? ಯಾರು ಹೇಳ್ಕೊಡ್ದೆ, ನೀನೇ ಕಲ್ತಿಯಾ? ಎಷ್ಟ್ ಚೆನ್ನಾಗಿ ಮಾಡಿದ್ಯಾ ಪುಟ, ಬನ್ನಿ. ಥ್ಯಾಂಕ್ ಯು. ಸರಿ ಪುಟ, ಈಗ ನಿನ್ ಕ್ಲಾಸ್ಗೆ ಹೋಗು, ನಾನು ನಿಂಗೆ ಆಮೇಲೆ ಸಿಗ್ತೀನಿ ಆಯ್ತಾ? ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ. ಗುಡ್ ಮಾರ್ನಿಂಗ್ ಸರ್. Good morning. ಗುಡ್ ಮಾರ್ನಿಂಗ್. ಹೇ, ಇಲ್ಲೇನ್ ಮಾಡ್ತಿದ್ದೆ ಕ್ಲಾಸ್ ಬಿಟ್ಟು? ಅವಳ ಮೇಲೆ ಯಾಕೆ ರೇಗ್ತಿದ್ದೀರಿ? ಅವಳು ನನ್ಗೆ ಈ ಡ್ರಾಯಿಂಗ್
ಅಷ್ಟೇ. ಸಾರಿ ಮ್ಯಾಮ್. ಇಟ್ಸ್ ಓಕೆ. ಪುಟ ಹೋಗು, ಕ್ಲಾಸ್ಗೆ ಹೋಗು. ಏನ್ ಭಾಗ್ಯ, ಮಕ್ಕಳ ಮೇಲೆ ಆಲ್ರೆಡಿ ಮೋಡಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಮಕ್ಕಳೆಲ್ಲ ಆಲ್ರೆಡಿ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ? ಅದೇನೋ ಗೊತ್ತಿಲ್ಲ ಆದಿಯವ್ರೆ. ಕ್ಲಾಸ್ಗೆ ಹೋಗಿ ನಾನು ಬರ್ತೀನಿ. ಬಂದು 2 ದಿನ ಆಗಿರೋದು, ಆದ್ರೂ ಇಲ್ಲಿನ ಮಕ್ಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಆಗ್ಬಿಟ್ಟಿದೆ ನನ್ಗೆ. ಓ, ಆದಿ ಸರ್ನ ಆದಿ ಅವ್ರೆ ಅಂತ ಹೆಸರಿಟ್ಟು ಕರಿತಿದ್ದಾರೆ. ಈಗ ಗೊತ್ತಾಯ್ತು 10ನೇ ಕ್ಲಾಸ್ ಓದ್ದವ್ರಿಗೆ ಹೇಗ್ ಕೆಲ್ಸ ಸಿಕ್ತು ಅಂತ. ಏನಮ್ಮ ವಿಷಯ? ಅದೇ ಅಣ್ಣ, ಆದಿ ಮದ್ವೆ ಮಾಡೋದ್ರ ಬಗ್ಗೆ ಹೇಳಿದ್ನಲ್ಲ, ನೆನ್ಪಿದ್ಯಾ? ಅಫ್ಕೋರ್ಸ್ ನೆನಪಿದ್ಯಮ್ಮ. ಜೊತೆಗೆ ಅವನ ಅಷ್ಟು ಸುಲಭಕ್ಕೆ ಮದುವೆಗೆ ಒಪ್ಪೋದಿಲ್ಲ ಅಂತಲೂ ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ಅವನಿಗೆ ಮದುವೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲಮ್ಮ. ನಿನಗೆ ಗೊತ್ತಿದೆಯಲ್ಲಮ್ಮ ಅವನ ಜೀವನದಲ್ಲಿ. ಅಣ್ಣ, ಯಾವ್ದೋ ಒಂದು ಘಟನೆ ನಡೀತು ಅಂತ ಜೀವನ ನಿಂತ್ ನೀರ್ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದು ನನಗೆ ಅರ್ಥ ಆಗುತ್ತಮ್ಮ, ಅವನಿಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಮಾಡಿಸ್ಬೇಕಣ್ಣ, ಅದನ್ನೇ ತಾನೇ ನಾನ್ ಮೊನ್ನೆಯಿಂದ ಹೇಳ್ತಾ ಇರೋದು. ನನ್ನ ಮಗ ಮದುವೆಯಾಗಿ ಸಂತೋಷವಾಗಿರ್ತಾನೆ ಅನ್ನೋದಾದ್ರೆ ನಾನು ಯಾಕಮ್ಮ ಬೇಡ ಅಂದ್ಲು. ಆದ್ರೆ ಅವನ್ನ ಕನ್ವಿನ್ಸ್ ಮಾಡೋದು ಸುಲಭ ಅಲ್ಲ. ಅದಕ್ಕೆ ನಾವು ತುಂಬಾನೇ ಪ್ಲಾನ್ ಮಾಡ್ಬೇಕು. ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಣ್ಣ. ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ, ತುಂಬಾ ಒಳ್ಳೆ ಹುಡುಗಿ. ನಮ್ ಸ್ಟೇಟಸ್ಗೆ, ನಮ್ ಶ್ರೀಮಂತಿಕೆಗೆ ಮ್ಯಾಚ್ ಆಗೋಂತ ಹುಡುಗಿ. ಅಲ್ದೆ ಅವ್ರ ಮನೇಲಿ ಒಬ್ಳೆ ಮಗಳು. ಅವ್ರಿಗೆ ನಮ್ ಬಗ್ಗೆ ಎಲ್ಲ ಗೊತ್ತಿದ್ಯಣ್ಣ. ನಾವ್ ಫೋನ್ ಮಾಡ್ಲಿ ಅಂತ ವೇಟ್ ಮಾಡ್ತಿದ್ದಾರೆ. ಅದೆಲ್ಲ ಸರಿಯಮ್ಮ. ಆ ದಿನ ಹೇಗೆ ಒಪ್ಪಿಸ್ತೀಯ ಅಂತ ನನಗೆ ನೀನು ಹೇಳಲೇ ಇಲ್ವಲ್ಲ. ಅಣ್ಣ, ಡೈರೆಕ್ಟ್ ಆಗಿ ಕರ್ಕೊಂಡ್ಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡಿದ್ರೆ ಅವ್ನ್ ಖಂಡಿತ ಒಪ್ಕೊಳ್ಳಲ್ಲ. ಹಾಗೆ ಒಂದು ಕ್ಯಾಶುವಲ್ ವಿಸಿಟ್ ಅಂತ ಹೆಣ್ಣಿನ ಕಡೆಯವ್ರಿಗೆ ಹೇಳೋಣ, ಅಥವಾ ನಾವೇ ಏನಾದ್ರೂ ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗೋಣ. ಇದು ಹೆಣ್ಣು ನೋಡೋ ಶಾಸ್ತ್ರ ಅಂತ ಅವ್ನ್ ಹೇಳೋದೇ ಬೇಡ. ಓ ಹಾಗಂತೇನು? ಇಲ್ಲ ಅಂದ್ರೆ ಒಂದ್ ಪಾರ್ಟಿ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ ಹೇಳೋಣ. ಹೇಗಾದ್ರೂ ಮಾಡಿ ಆ ಪಾರ್ಟಿಗೆ ಆ ದಿನ ಕರ್ಕೊಂಡು ಹೋಗೋಣ. ಅಲ್ಲಿ ಆದಿ ಮತ್ತೆ ಆ ಹುಡುಗಿ ಒಬ್ರನ್ನೊಬ್ರು ಮೀಟ್ ಮಾಡಿ ಮಾತಾಡೋಂತ ಸಿಚುವೇಶನ್ ನಾವೇ ಕ್ರಿಯೇಟ್ ಮಾಡೋಣ. ಎಲ್ಲ ಸರಿ ಬಂದ್ರೆ ಮುಂದಕ್ಕೆ ಮಾತಾಡೋಣ. ಇದು ವರ್ಕ್ ಆಗುತ್ತೇನಮ್ಮ? ವರ್ಕ್ ಆಗುತ್ತೆ ಅಲ್ವೋ ಗೊತ್ತಿಲ್ಲಣ್ಣ, ಆದ್ರೆ ನಾವು ಈ ರೀತಿನೇ ಹೋಗ್ಬೇಕು. ಡೈರೆಕ್ಟ್ ಆಗಂತೂ ಆ ದಿನ ಒಪ್ಪಕ್ ಸಾಧ್ಯನೇ ಇಲ್ಲ. ನೀನ್ ಹೇಳೋದು ಸರಿ ಅನ್ಸುತ್ತಮ್ಮ, ಆದ್ರೆ ಗೊತ್ತಿಲ್ಲ ಇದು ಎಲ್ಲಿ ಹೋಗ್ಬಿಟ್ಟುತ್ತೋ. ಪಾರ್ಟಿಯಿಂದ ಆದಿಗೆ ಹರ್ಟ್ ಆಗ್ಬಾರ್ದು, ಅವ್ರಿಗೆ ಅಂತಲ್ಲ ಯಾರಿಗೂ ಹರ್ಟ್ ಆಗ್ಬಾರ್ದು. ಆ ತರ ಆಗಿರೋ ಹಾಗೆ ನಾನು ನೋಡ್ಕೋತೀನಿ. ಹಾಗಿದ್ರೆ ಆದಷ್ಟು ಬೇಗ ಅವನಿಗೆ ಫೋನ್ ಮಾಡಿ ಅರೇಂಜ್ ಮಾಡ್ಕೊಳಕ್ ಹೇಳು. ಸರಿ ಅಣ್ಣ. ಈ ಸಲ ಆದ್ರೂ ಎಲ್ಲ ಸರಿ ಹೋದ್ರು ಸಾಕು. ಅದನ್ನ ನಾನ್ ನೋಡ್ಕೋತೀನಿ ಅಣ್ಣ.